ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ. ಅದು ಒಂದು ಕಡೆ ಮಲೆನಾಡು ಭಾಗದಲ್ಲಾದರೆ ಇನ್ನು ಬಯಲುಸೀಮೆ ಅರಸೀಕೆರೆ ಭಾಗದಲ್ಲಿ ಕರಡಿಗಳ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೋಸ್ಕರ ಇಲ್ಲಿ ಕರಡಿ ಧಾಮವೊಂದನ್ನು ನಿರ್ಮಿಸಬೇಕು ಅನ್ನೋದು ಇಲ್ಲಿನ ಜನರ ಬಹುದಿನಗಳ ಬೇಡಿಕೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮೌನ ವಹಿಸಿರ್ತಕ್ಕಂಥದ್ದು ಈಗ ಈ ಭಾಗದ ಜನರನ್ನು ನಿದ್ದೆ ಕೆಡಿಸಿದೆ. ಕರಡಿಗಳ ಕಾಟ ಹೇಗಿದೆ ನೋಡೋಣ ಬನ್ನಿ. ಹಾಸನ ಜಿಲ್ಲೆಯಲ್ಲಿ ಕರಡಿಗಳ ಹಾವಳಿಗೆ ಜನರು ಹೈರಾಣು. ಅರಸೀಕೆರೆಯಲ್ಲಿ ಕರಡಿ ಧಾಮ ನಿರ್ಮಾಣಕ್ಕೆ ಜನರ ಒತ್ತಾಯ. ಅನುದಾನ ಕೊಡಲು ರಾಜ್ಯ ಕೇಂದ್ರ ಸರ್ಕಾರಗಳ ಹಿಂದೇಟು. ಹಾಸನ ಜಿಲ್ಲೆಯಲ್ಲಿ ಕರಡಿಗಳ ಹಾವಳಿ ಮಿತಿ ಮೀರಿದ್ದು ಜನರು ಸಾಕಷ್ಟು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಕರಡಿಗಳ ಉಪಟಳದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಕರಡಿ ಧಾಮ ನಿರ್ಮಿಸಬೇಕು ಎಂಬ ಕೂಗು ಕಳೆದ ಹಲವು ವರ್ಷಗಳಿಂದ ಕೇಳಿ ಬರ್ತಿದೆ. ನೂತನ ಕರಡಿ ಧಾಮ ನಿರ್ಮಾಣಕ್ಕಾಗಿ ಅರಸೀಕೆರೆ ತಾಲೂಕಿನ ನಾಗಪುರಿ ರಕ್ಷಿತ ಅರಣ್ಯ ಪ್ರದೇಶವನ್ನು ಗುರುತು ಮಾಡಲಾಗಿದೆ. ಆದರೆ ಅದಕ್ಕೆ ಅನುದಾನ ಮಾತ್ರ ಬಿಡುಗಡೆಯಾಗ್ತಿಲ್ಲ. ಮತ್ತೊಂದೆಡೆ ಕರಡಿ ಧಾಮ ಆಗಲೇಬೇಕೆಂದು ಶಾಸಕ ಕೆಎಂ ಶಿವಲಿಂಗೇಗೌಡ ಒತ್ತಾಯಿಸುತ್ತಲೇ ಇದ್ದಾರೆ. ನಾಗಪುರಿ ಅರಣ್ಯ ಸುಮಾರು 12ರಿಂದ 13,000 ಹೆಕ್ಟೇರ್ ಪ್ರದೇಶದ ವಿಸ್ತೀರ್ಣ ಹೊಂದಿದ್ದು ಇಲ್ಲಿ ಕರಡಿ ಧಾಮ ಮಾಡಿದ್ರೆ ಅನುಕೂಲ ಆಗಲಿದೆ. ಕರಡಿ ಧಾಮ ನಿರ್ಮಾಣಕ್ಕೆ ಸುಮಾರು 7.5 ಕೋಟಿ ರೂಪಾಯಿ ಹಣದ ಅಗತ್ಯವಿದೆ. ಇದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಭರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕರಡಿ ಧಾಮನ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಅದಕ್ಕೆ ಬೇಕಾದಂಥ ಅನುದಾನಗಳನ್ನು ಸವಲತ್ತುಗಳನ್ನು ಒದಗಿಸ್ತಾ ಇಲ್ಲ. ಕೇಂದ್ರ ರಾಜ್ಯ ಸರ್ಕಾರಗಳ ಒಕ್ಕೂಟದಿಂದ ಕರಡಿ ಧಾಮ ಆಗಬೇಕು. ಇವರು ಕೇಂದ್ರದ ಮೇಲೆ ರಾಜ್ಯದ ಮೇಲೆ ಕೇಂದ್ರ ಹಾಕ್ಕೊಂಡು ಇವತ್ತು ಇನ್ನೂ ಆ ಕರಡಿ ಧಾಮದ ಕೆಲಸ ಪ್ರಾರಂಭ ಆಗಿಲ್ಲ. ಇನ್ನು ಕರಡಿ ಧಾಮ ನಿರ್ಮಾಣದ ಕುರಿತು ಈಗಾಗಲೇ ಯೋಜನೆ ತಯಾರಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅರಣ್ಯ ಸಚಿವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದು ಬಳಿಕ ಅನುಮೋದನೆ ದೊರೆಯಲಿದೆ ಎಂದು ಡಿಎಫ್ಒ ಸೌರಭ್ ಕುಮಾರ್ ತಿಳಿಸಿದ್ದಾರೆ. ಕರಡಿ ಧಾಮ ಯಾವಾಗಲೂ ವೈಲ್ಡ್ ಲೈಫ್ ಸ್ಯಾಂಚುರಿ ಡಿಕ್ಲೇರ್ ಆದ ನಂತರ ನಮಗೆ ಆ ಏರಿಯಾನಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ದು ಇಂಪ್ಲಿಮೆಂಟೇಷನ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಏನು ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್ ಇದೆ ಅದು ನಾವು ತಗೋಬಹುದು. ಸೊ ಅದಕ್ಕೆ ವರ್ಕಿಂಗ್ ಪ್ಲ್ಯಾನ್ ಇರ್ತದೆ. ವೈಲ್ಡ್ ಲೈಫ್ ಸ್ಯಾಂಚುರಿದು ಅಥವಾ ಟೈಗರ್ ರಿಸರ್ವ್ ಇದಕ್ಕೆ 10 ಇಯರ್ದು ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಇದೆ. ಅದರ ಪ್ರಕಾರ ಒಂದು ಡ್ರಾಫ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡಿ ನಾವು ಬೆಂಗಳೂರು ಹೆಡ್ ಆಫೀಸ್ಗೆ ಕಳಿಸಿದ್ದೀವಿ. ಈಗ ಒಂದು ಮೀಟಿಂಗ್ ಆಗುತ್ತಾ ಶಾರ್ಟ್ಲಿ. ಆ ಮೀಟಿಂಗ್ ನಂತರ ಅದು ಅಪ್ರೂವಲ್ ಆಗುತ್ತಾ. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಸಮಸ್ಯೆ ಅತಿಯಾಗಿದ್ರೆ ಅರೆ ಮಲೆನಾಡು ಅರಸೀಕೆರೆ ಭಾಗದಲ್ಲಿ ಕರಡಿಗಳ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕಾದ ಸರ್ಕಾರಗಳು ಕಣ್ಮುಚ್ಚಿ ಕೂತಿರೋದು ನಿಜಕ್ಕೂ ದುರಂತವೇ ಸರಿ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.